ಕೆಪಿಟಿಸಿಎಲ್ ಎಂಡಿ ವಿಚಾರದಲ್ಲಿ ಸಿಎಂಗೆ ಅಸಮಾಧಾನ ಇತ್ತ. ಹಾಗಾದ್ರೆ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ, ಸೊ ಹಿರಿಯ IAS ಅಧಿಕಾರಿಗೆ ಸರ್ಕಾರದ ವತಿಯಿಂದ ಚೀಫ್ ಸೆಕ್ರೆಟರಿ ವತಿಯಿಂದ ನೋಟಿಸ್ ಅನ್ನು ಕೊಡಲಾಗಿತ್ತು. ಇದೇ ವಿಚಾರಕ್ಕೆ ಅಸಮಾಧಾನಗೊಂಡಿದ್ರು ಜಾರ್ಜ್ ಅವರು. ನೀವ್ಯಾಕೆ ನೋಟಿಸ್ ಕೊಟ್ರಿ, ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಂತೆ ಜಾರ್ಜ್ ಅವರು ಒತ್ತಾಯ ಮಾಡಿದರು. ಸಿಎಂ ಸಭೆಗೆ ಪದೇ ಪದೇ ಗೈರಾಗ್ತಾ ಇದ್ರಂತೆ ಈ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ. ಅಶಿಸ್ತು ತೋರಿದ್ದರಿಂದ ಕ್ರಮಕ್ಕೆ ಮುಂದಾಗಿದ್ದರು ಸಿಎಂ. ಸೊ ಹಾಗಾಗಿ ಇದ್ರ ಕಥೆನೇ ಇಷ್ಟು. ಪದೇ ಪದೇ ಸಭೆ ಕರೆದಾಗ ಈ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಅವರು ಮುಖ್ಯಮಂತ್ರಿ ಸಭೆಗೆ ಗೈರಾಗ್ತಾ ಇದ್ರಿಂದ ಚೀಫ್ ಸೆಕ್ರೆಟರಿ ಅವರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ರು, ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದರು. ಶಿಸ್ತು ಕ್ರಮಕ್ಕೆ ಮುಂದಾಗಬೇಡಿ ಅಂತ ಜಾರ್ಜ್ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದರು. ನೀವು ಹೀಗೆ ಹಸ್ತಕ್ಷೇಪ ಮಾಡ್ತಾ ಹೋದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದಿದ್ರು ಮಾತಿನ ಭರದಲ್ಲಿ. ಬಟ್ ಈಗ ಅವೆಲ್ಲ ಏನೂ ಇಲ್ಲವೇ ಇಲ್ಲ ಅಂತ ಅವರು ಸಾರಸಟ್ಟಾಗಿ ತಳ್ಳಿ ಹಾಕಿದ್ದಾರೆ ಜಾರ್ಜ್ ಅವರು. ಕೆಪಿಟಿಸಿಎಲ್ ಎಂಡಿ ವಿಚಾರದಲ್ಲಿ ಸಿಎಂಗೆ ಅಸಮಾಧಾನ ಇದ್ದಿದ್ದಕ್ಕೆ ಇದೇ ಕಾರಣ. ಮುಖ್ಯಮಂತ್ರಿ ಸಭೆಗೆ ಅವ್ರು ಬರ್ತಿರಲಿಲ್ಲ ಪಂಕಜ್ ಕುಮಾರ್ ಪಾಂಡೆ. ಹಾಗಾಗಿ ಚೀಫ್ ಸೆಕ್ರೆಟರಿ ವತಿಯಿಂದ ನೋಟಿಸ್ ಕೊಟ್ಟಿದ್ರು, ಸರ್ಕಾರದ ವತಿಯಿಂದ ಶಿಸ್ತು ಕ್ರಮ ತಗೋತೀವಿ ಅಂತ. ಈ ವಿಚಾರಕ್ಕೆ ಜಾರ್ಜ್ ಅವರು ಅಸಮಾಧಾನಗೊಂಡಿದ್ದರು.